ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಅರ್ಜೆಂಟ್ ಬಾ ಅಂತ ಹೇಳೋರು ಹೋಯ್ತಾ ಶಾಸಕರ ಸಭೆ ಗೊತ್ತಿಲ್ಲ ನನಗೆ. ನೀನು ಅರ್ಜೆಂಟ್ ಆಗಿ ಬಾ ಅಂತ ಹೇಳೋರ ಸಿಗುತ್ತೆ ಅಂದ್ರೆ ಸರ್, ಈಗ ನಿಮ್ಗೆ ಅರ್ಜೆಂಟ್ ಬಾ ಅಂದ್ರೆ ನಿಮ್ಗೆ ಏನಾದ್ರು ನೇತೃತ್ವ ಕೊಡ್ತಾ ಇದ್ದಾರೆ? ನನಗೆ ನೇತೃತ್ವ ಕೊಡ್ತಾರೆ. ನಾನೊಬ್ಬ ಸಣ್ಣ ಶಾಸಕ. ನಾನು ಈ ಜಿಲ್ಲೆಯ ಮಗ. ಡಿ ಕೆ ಶಿವಕುಮಾರ್ ಅವರು ಈ ಜಿಲ್ಲೆಯ ಮಗ. ನನ್ನ ಆದ್ಯ ಕರ್ತವ್ಯ ಈ ಸಂದರ್ಭದಲ್ಲಿ ನಾನು ಅವ್ರ ಜೊತೆಲಿ ಇರಬೇಕಾಗ್ತದೆ. ಅವರನ್ನ ಎಲ್ಲ ರೀತಿಯಲ್ಲೂ ನಾವು ಕಣ್ತುಂಬಿ ನೋಡ್ಕೊಳ್ಳುವಂತ ಒಂದು ಸಂದರ್ಭ. ಸಹಕಾರ ಮಾಡ್ತೀವಿ. ನಾವು ಯಾರನ್ನು ಮೀಟ್ ಮಾಡಲಿಲ್ಲ. ಯಾವ ಒಂದು ಶಾಸಕರೆಲ್ಲರೂ ಕೂಡ ಒಂದಷ್ಟು ನಮ್ಮ ಆಚಾರ ವಿಚಾರಗಳನ್ನು ನಾವು ಚರ್ಚೆ ಮಾಡಬೇಕಾಯ್ತು. ಚರ್ಚೆ ಮಾಡಿದ್ದೀವಿ. ಶಾಸಕರೆಲ್ಲ ಸೇರಿದ್ವಿ. ಮುಂದೆ ಏನು ಮಾಡಬೇಕು ಅದ್ರ ಬಗ್ಗೆ ನಮ್ಮ ನಾಯಕರ ಬಗ್ಗೆ ಒಂದಷ್ಟು ಚರ್ಚೆಗಳನ್ನು ಮಾಡಬೇಕು ಅಂತ ಚರ್ಚೆ ಮಾಡಿದ್ವಿ. ವಾಪಸ್ ಬಂದಿದ್ದೀವಿ. ಅಂದ್ರೆ ಡೆಲ್ಲಿಯಿಂದ ಬಂದ್ಮೇಲೆ ಕೂಲಿ ಯಾರು ಕೊಡ್ತೀವಿ? ನಾವು ಕೆಲಸ ಮಾಡಿರೋ ತಾನೇ ಕೂಲಿ ಕೊಡ್ತೀವಿ. ಸುಮ್ಮನೆ ಓಡಾಡಿದ್ರೆ ಕೂಲಿ ಕೊಡೋಕ್ಕಾಗ್ತದೆ? ಕೆಲಸ ಮಾಡಿದ್ದಾರೆ, ಕೂಲಿ ಮಾಡಿದ್ದಾರೆ, ಬೆವರು ಸುರಿಸಿದ್ದಾರೆ, ಹೋರಾಟ ಮಾಡಿದ್ದಾರೆ, ಪಕ್ಷ ಸಂಘಟನೆ ಮಾಡಿದ್ದಾರೆ, ಸರ್ಕಾರ ಅಧಿಕಾರಕ್ಕೆ ತಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವ್ರಿಗೆ ಕೂಲಿ ಕೊಡದೆ ಇನ್ಯಾರು ಕೊಡೋಕ್ ಸಾಧ್ಯ? ಡೆಲ್ಲಿಯಿಂದ ಬಂದ್ಮೇಲೆ ಸ್ವಲ್ಪ ಆಕ್ಟಿವ್ ಆಗಿದ್ದೀರಿ ಸರ್. ಯಾರು ಶುಭ ಸೂಚನೆ ಸಿಕ್ಕಿದೆ? ನಾನು ಆಕ್ಟಿವ್ ಆಗಿದ್ದೇನೆ. ನಾನು ಯಾವತ್ತೂ ಆಕ್ಟಿವ್. ನೀವು ಯಾವಾಗ ನನಗೆ MLA ಶಾಸಕ ಅಂತ ಮಾಡಿದ್ದೀರೋ, ಈ ಕ್ಷೇತ್ರದ ಒಬ್ಬ ಸೇವಕ ಅಂತ ನನಗೆ ನೇಮಕಾತಿ ಮಾಡಿದ್ದೀರೋ, ಆವತ್ತಿಂದನೂ ನಾನು ಆಕ್ಟಿವ್ ಆಗಿದ್ದೀನಿ. ಅದ್ರ ಹಿಂದೆನೂ ನಾನು ಆಕ್ಟಿವ್ ಆಗಿದ್ದೀನಿ. ರಾಜಕೀಯವಾಗಿ ನಾನು ಯಾವತ್ತೂ ನಿಮ್ಮ ಜೊತೆ ನಗನಗ್ತಾನೆ ಇರ್ತೀನಿ, ಕೆಲಸ ಮಾಡ್ತೀನಿ, ಜನ ಜೊತೆ ಇರ್ತೀನಿ. ಕೊರೋನಾ ಸಂದರ್ಭದಿಂದಲೂ ನಾವೆಲ್ಲರೂ ಅಂದ್ರೆ ಇನ್ನು 2-3 ದಿನದಲ್ಲಿ ಏನೋ ಫೈನಲ್ ಆಗ್ತದೆ ಅಂತ ಹೇಳಿದ್ರು ಸರ್. ನಿಮ್ಗೇನಾದ್ರು? ಅದೇ ನನಗೂ ಅದೇ ಸುದ್ದಿ ಬೇಕಾಗಿರೋದು. ಇನ್ನು 2-3 ದಿವಸದಲ್ಲಿ ಸುದ್ದಿ ಬರ್ತದೆ ಅಂತ ಹೇಳ್ತಾ ಇದ್ರೆ ನಾನು ಬಹಳ ಖುಷಿಯಾಗಿದ್ದೀನಿ.